ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಇಂಡೋರ್ ಪ್ಲ್ಯಾಂಟ್ ಬಗ್ಗೆ ಹೇಳ್ತೀನಿ. ಈ ಎಲೆನ ನೋಡಿದರೆ ಅದ್ರ ಮೇಲೆ ಪೇಂಟ್ ಬಿದ್ದಂಗೆ ಅನ್ನಿಸ್ತಾ ಇದೆ ಅಲ್ವಾ ನಿಮಗೆ? ಹೌದು, ಈ ಎಲೆ ಡಿಸೈನ್ ಇರೋದೇ ಹಾಗೆ. ಈ ಗಿಡದ ಪ್ರತಿಯೊಂದು ಎಲೆನೂ ಅಬ್ಸರ್ವ್ ಮಾಡಿ ನೋಡಿ. ಪ್ರತಿ ಎಲೆ ಮೇಲೂ ಪೇಂಟ್ ಬ್ರಷಲ್ಲಿ ಡಾಟ್ ಇಟ್ಟಂಗಿದೆ ಅಲ್ವಾ ಇದು? ಹೌದು, ಈ ಗಿಡದ ಡಿಸೈನ್ ಇರೋದೇ ಹೀಗೆ. ಅದಕ್ಕೆ ಇದನ್ನು ಪೋಲ್ಕಾ ಡಾಟ್ಸ್ ಅಂತ ಹೇಳ್ತಾರೆ. ಇದೊಂದು ಇಂಡೋರ್ ಪ್ಲ್ಯಾಂಟ್ ಕೂಡ ಹೌದು, ಔಟ್ಡೋರ್ ಪ್ಲ್ಯಾಂಟ್ ಕೂಡ ಹೌದು. ಔಟ್ಡೋರಲ್ಲಿ ಡೈರೆಕ್ಟ್ ಸನ್ಲೈಟ್ ಬೀಳೋ ಕಡೆ ಇಡಬಾರ್ದು. ಬಾಲ್ಕನಿಯಲ್ಲಿ, ಫೋರ್ಟಿಕೋದಲ್ಲಿ ಎಲ್ಲಿ ಇಂಡೈರೆಕ್ಟ್ ಸನ್ಲೈಟು ಬ್ರೈಟಾಗಿ ಬೀಳ್ತಾ ಇದೆ ಅಂಥ ಪ್ಲೇಸಲ್ಲಿ ಇಟ್ಟರೆ ಇದು ತುಂಬ ಕಲರ್ಫುಲ್ಲಾಗಿ ಬ್ರೈಟಾಗಿ ಕಾಣಿಸುತ್ತೆ. ಈ ಪೋಲ್ಕಾ ಡಾಟ್ಸಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ಆದರೆ ನರ್ಸರಿಗಳಲ್ಲೆಲ್ಲ ಕಾಮನ್ ಆಗಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಕಲರ್ಸಲ್ಲೇ ಸಿಗುತ್ತೆ. ನಮ್ಮ ಸೈಡಲ್ಲಿ ಕಾಡುಗಳಲ್ಲೆಲ್ಲ ಸೇಮ್ ಪೋಲ್ಕಾ ಡಾಟ್ಸ್ ರೀತಿಯೇ ಒಂದು ಗಿಡ ಬರುತ್ತೆ. ಇದು ಕೂಡ ಮರದ ಕೆಳಗೆ ಇಂಡೈರೆಕ್ಟ್ ಸನ್ಲೈಟಲ್ಲೇ ಬೆಳೆಯುತ್ತೆ. ಮಳೆಗಾಲ ಶುರುವಾದ ತಕ್ಷಣ ಇದು ಎಲ್ಲ ಕಡೆ ನೋಡೋಕೆ ಸಿಗುತ್ತೆ. ಆದರೆ ನರ್ಸರಿಯಲ್ಲಿ ಸಿಗೋ ಎಲೆಗಳಿಗಿಂತ ಈ ಗಿಡದ ಎಲೆಗಳು ತುಂಬ ತೆಳ್ಳಗಿರುತ್ತೆ. ಡಾಟ್ಸ್ ಕಲರ್ ಚೇಂಜ್ ಇರಲ್ಲ. ಎಲ್ಲ ಗಿಡದ ಎಲೆಗಳ ಮೇಲೂ ಪಿಂಕ್ ಕಲರ್ ಡಾಟ್ ಇರುತ್ತೆ. ಎಲೆಗಳು ಗ್ರೀನ್ ಕಲರಲ್ಲಿ ಇರುತ್ತೆ. ಆದರೆ ನರ್ಸರಿಯಲ್ಲಿ ತಂದಿರೋ ಗಿಡಗಳಲ್ಲಿ ಎಲೆಗಳ ಕಲರ್ ಕೂಡ ಚೇಂಜ್ ಇದೆ. ಅದ್ರ ಮೇಲಿರೋ ಡಾಟ್ಗಳು ಕೂಡ ಚೇಂಜ್ ಇದೆ. ಈ ಪೋಲ್ಕಾ ಡಾಟ್ಸ್ ಗಿಡಗಳನ್ನ ಬೆಳೆಸೋರು ಒಂದೊಂದೇ ಗಿಡಗಳನ್ನ ಒಂದೊಂದೇ ಪಾಟಲ್ಲಿ ಸಿಂಗಲಾಗಿ ಹಾಕೋದಕ್ಕಿಂತ ಈ ರೀತಿ ಪಕ್ಕ ಹತ್ರ ಹಾಕಿದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗಿಡಗಳು ಕೂಡ ಹೆಲ್ದಿಯಾಗಿ ಬರುತ್ತೆ. ತುಂಬ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ ಇದು. ನೀವು ತುಂಬ ಬ್ಯೂಟಿಫುಲ್ ಆಗಿರೋ ಇಂಡೋರ್ ಪ್ಲ್ಯಾಂಟ್ ಅಥವಾ ಬಾಲ್ಕನಿಯಲ್ಲಿ, ಫೋರ್ಟಿಕೋದಲ್ಲಿ ಇಡೋಕ್ಕೆ ತುಂಬ ಚೆನ್ನಾಗಿರೋ ಅಂಥ ಎಲೆಗಳು, ಫಾಲಿಯೇಜ್ ಇರೋ ಅಂಥ ಎಲೆಗಳನ್ನ ಹುಡುಕ್ತಾ ಇದ್ದರೆ ನೀವು ಈ ಪ್ಲ್ಯಾಂಟ್ನ ಚೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಪಾಟ್ ಮಿಕ್ಸಿಂಗ್ ಬಗ್ಗೆ ಹೇಳೋದಾದರೆ ಸ್ಪೆಷಲ್ ಆಗಿರೋ ಪಾಟ್ ಮಿಕ್ಸಿಂಗ್ ಬೇಡ. ಇದಕ್ಕೆ ಮರಳು, ಮಣ್ಣು ಮತ್ತು ಗೊಬ್ಬರ ಮೂರನ್ನೂ ಈಕ್ವಲ್ ಆಗಿ ತೊಗೊಂಡ್ರೆ ಸಾಕು. ಮರಳು ಸಿಗದೆ ಇರೋರಿಗೆ ಮರಳು ಬದಲು ಕೋಕೋಪೀಟ್ನ ಯೂಸ್ ಮಾಡ್ಕೋಬೋದು. ಈ ಗಿಡನ ಉದ್ದ ಬೆಳೆಯೋಕ್ಕೆ ಬಿಟ್ಟರೆ 2 ಅಡಿಯಷ್ಟು ಉದ್ದ ಬೆಳೆಯುತ್ತೆ. ಆದರೆ ಅಷ್ಟು ಉದ್ದ ಬೆಳೆಯೋಕ್ಕೆ ಬಿಡಬಾರ್ದು. ಅದನ್ನು ಶಾರ್ಟ್ ಮಾಡಿಬಿಟ್ಟು ಬುಷಿಯಾಗಿ ಇಟ್ಕೋಬೇಕು. ಬುಷಿಯಾಗಿದ್ದರೆ ಮಾತ್ರ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೇಗೆ ನಾವು ಶಾರ್ಟಾಗಿ ಬುಷಿಯಾಗಿ ಮಾಡೋದು ಅಂದರೆ ಇದ್ರ ತುದಿನ ನಾವು ಚಿವುಟ್ಬಿಟ್ಟು ಪಿಂಚಿಂಗ್ ಮಾಡ್ತಾ ಇರಬೇಕು. ಇವಾಗ ನಾನು ಇದ್ರ ತುದಿನ ಕಟ್ ಮಾಡಿಬಿಟ್ಟು ತೆಗಿತಾ ಇದ್ದೀನಲ್ಲ, ಈ ರೀತಿ ಎಲ್ಲ ಗಿಡದಲ್ಲೂ ಹೊಸ ಚಿಗುರು ಬಂದ ತಕ್ಷಣ ಅದರ ತುದಿನ ಚಿವುಟ್ಬಿಟ್ಟು ತೆಗಿಬೇಕು. ಈ ಗಿಡನ ಪ್ರಾಪಗೇಷನ್ ಮಾಡೋದು ಕೂಡ ತುಂಬ ಈಸಿ. ಸೀಡ್ಸಿಂದ ಮತ್ತು ಕಟ್ಟಿಂಗಿಂದ ಎರಡೂ ರೀತಿ ಮಾಡಬಹುದು. ನಾವೀಗ ಪಿಂಚಿಂಗ್ ಮಾಡಿದ್ವಲ್ಲ, ಇದೇ ರೀತಿ ಒಂದು ಕಟ್ಟಿಂಗ್ ತಗೊಂಡು ಆ ಕಟ್ಟಿಂಗ್ನ ನಾವು ಇನ್ನೊಂದು ಕಡೆ ನೆಟ್ಟರೆ 2 ವಾರದಲ್ಲಿ ಅದರಲ್ಲಿ ಬೇರು ಕೊಡುತ್ತೆ. ಈ ರೀತಿ ಎಲ್ಲ ಗಿಡದಲ್ಲೂ ಉದ್ದ ಬೆಳೆದಿರೋ ಅಂಥ ತುದಿನ ಚಿವುಟಬೇಕು. ಅಲ್ಲಿಂದನೇ 2 ಹೊಸ ಬ್ರಾಂಚಸ್ ಹುಟ್ಕೊಂಡು ಗಿಡ ಅಗಲ ಆಗುತ್ತೆ, ಬುಷಿಯಾಗಿ ಕಾಣಿಸುತ್ತೆ. ಈ ಗಿಡದಲ್ಲಿ ಹೊಸ ಕಟ್ಟಿಂಗ್ ಕೂಡ ಇದೇ ರೀತಿ ತಗೊಳ್ಳೋದು. ನಾವು ಪಿಂಚಿಂಗ್ ಮಾಡ್ತೀವಲ್ಲ, ಅದೇ ರೀತಿ 3 ಇಂಚಷ್ಟು ಉದ್ದನ ಕಟ್ ಮಾಡ್ಕೋಬೇಕು. ಈ ಕಟ್ಟಿಂಗ್ನ ಇದೇ ಪಾಟಲ್ಲಿ ಬೇಕಾದರೂ ನೆಡ್ಬೋದು. ಈ ಗಿಡ ಎಂಡ್ ಆಗೋ ಟೈಮಲ್ಲಿ, ಅಂದರೆ ಸಾಯೋ ಟೈಮಲ್ಲಿ, ಇದರಲ್ಲಿ ಪರ್ಪಲ್ ಕಲರ್ ಹೂ ಬರುತ್ತೆ. ಚಿಕ್ಕದಾಗಿ ಪರ್ಪಲ್ ಕಲರ್ ಹೂ ಬಿಡುತ್ತೆ. ಅದರಲ್ಲಿ ಆಮೇಲೆ ಸೀಡ್ಸ್ ಆಗುತ್ತೆ. ಸೀಡ್ಸ್ ಆದಮೇಲೆ ಈ ಗಿಡ ಈ ರೀತಿ ಒಣಗ್ತಾ ಬರುತ್ತೆ. ಈ ಗಿಡ ಪೂರ್ತಿ ಒಣಗಿ ಹೋಗೋವ್ರಿಗೆ ಹಾಗೆ ಬಿಟ್ಟಿದ್ದೆ, ಅದನ್ನು ಕೀಳಕ್ಕೆ ಹೋಗಲಿಲ್ಲ. ಈ ಗಿಡ ಸುತ್ತ ಸೀಡ್ಸ್ ಎಲ್ಲ ಹಾರಿ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಕೊಂಡಿತ್ತು. ಈ ಚಿಕ್ಕ ಗಿಡಗಳನ್ನೇ ತಗೊಂಡು ಇನ್ನೊಂದು ಪಾಟಿಗೆ ನಾನು ರೀಪ್ಲಾಂಟ್ ಮಾಡಿದೆ. ಈ ರೀತಿ 2 ಮೆಥಡಲ್ಲಿ ಇದನ್ನು ಪ್ರಾಪಗೇಷನ್ ಮಾಡ್ಬೋದು, ಸೀಡ್ಸಿಂದ ಮತ್ತು ಕಟ್ಟಿಂಗಿಂದ.
ಎರಡೂ ಮೆಥಡ್ಗಳಲ್ಲಿ ತುಂಬ ಈಸಿಯಾಗಿ ಪ್ರೊಪಗೇಷನ್ ಮಾಡ್ಬೋದು. 1-2 ವಾರಗಳಲ್ಲಿ ಅದು ಚೆನ್ನಾಗಿ ಬೇರು ಕೊಟ್ಕೊಂಡು ಬೆಳೆಯುತ್ತೆ. ಈ ಗಿಡಕ್ಕೆ ಡೈಲಿ ನೀರು ಹಾಕಬೇಕು. ನೀರು ಹಾಕದೆ ಹೋದರೆ ಈ ರೀತಿ ಒಣಗೋದಂಗೆ ಆಗುತ್ತೆ, ಮಣ್ಣು ಕೂಡ ತುಂಬ ಡ್ರೈ ಆಗುತ್ತೆ. ಆದರೆ ಗಿಡ ಮಾತ್ರ ಸತ್ತೋಗಲ್ಲ, ನಾವು ಪುನಃ ನೀರು ಕೊಟ್ಟಾಗ ಮೊದಲಿನ ರೀತಿಯೇ ಆಗುತ್ತೆ. ಈ ಗಿಡನ ಡೈರೆಕ್ಟ್ ಸನ್ಲೈಟಿಗೆ ಇಡಲೇಬಾರ್ದು. ಡೈರೆಕ್ಟ್ ಸನ್ಲೈಟ್ ಬಿದ್ದರೆ ಎಲೆಗಳೆಲ್ಲ ಬರ್ನ್ ಆದಂಗೆ ಆಗುತ್ತೆ. ಸನ್ಲೈಟಿಂದ ತೆಗೆದು ಶೇಡಲ್ಲಿಟ್ಟಾಗ ತುಂಬ ಬೇಗ ಮೊದಲಿನ ಥರನೇ ಆಗುತ್ತೆ. ಇಂಡೋರಲ್ಲಿಟ್ಟಾಗ ತುಂಬ ಬ್ರೈಟಾಗಿ ಎಲ್ಲಿ ಬೆಳಕು ಬೀಳ್ತಾ ಇದೆ ಅಂಥ ಪ್ಲೇಸಲ್ಲೇ ಇಡಬೇಕು. ಇಂಡೋರಲ್ಲಿ ಕತ್ಲೆ ಇರೋಂಥ ಜಾಗದಲ್ಲಿಟ್ಟರೆ ಎಲೆಗಳ ಕಲರು ಎಷ್ಟು ಬ್ರೈಟ್ ಆಗಿರಲ್ಲ. ನಾನು ಇದನ್ನು ಕ್ರೋಟನ್ ವಿಡಿಯೋದಲ್ಲೂ ಹೇಳಿದ್ದೀನಿ. ತುಂಬ ಕಲರ್ಫುಲ್ ಆಗಿರೋ ಎಲೆಗಳು ಬೇಕು ಅಂದರೆ ಸ್ವಲ್ಪ ಬ್ರೈಟ್ ಲೈಟಲ್ಲೇ ಇಡಬೇಕು. ಕತ್ಲೆ ಆದರೆ ಎಲೆಗಳ ಕಲರೆಲ್ಲ ಪೂರ್ತಿ ಗ್ರೀನ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಪೋಲ್ಕಾ ಡಾಟ್ಸ್ ಬಗ್ಗೆ ಜಾಸ್ತಿ ವಿಷಯಗಳೇನಿಲ್ಲ ಹೇಳೋದಕ್ಕೆ. ತುಂಬ ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ ಇದು. ಆದರೆ ನೀವು ಇಂಡೋರ್ ಪ್ಲ್ಯಾಂಟ್ನ ತಗೋಬೇಕು ಅಂತ ಏನಾದರೂ ಹುಡುಕ್ತಾ ಇದ್ದರೆ ಡೆಫಿನೆಟ್ಲಿ ನಾನು ಇದನ್ನೇ ರೆಕಮೆಂಡ್ ಮಾಡ್ತೀನಿ. ನೋಡೋಕ್ಕೂ ತುಂಬ ಕಲರ್ಫುಲ್ ಆಗಿರುತ್ತೆ, ತುಂಬ ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್ ಕೂಡ ಹೌದು.